ಇಂದೋರ್ನಲ್ಲಿ ಬಿಜೆಪಿ ಅಭ್ಯರ್ಥಿಯ ದಾಖಲೆ. ಬಿಜೆಪಿ ಅಭ್ಯರ್ಥಿಯ ದಾಖಲೆ ಇಂದೋರ್ನಲ್ಲಿ 11,70,000 ಮತಗಳ ಅಂತರದ ಜಯ. 11,70,000. ಶಂಕರ್ ಲಾಲ್ವಾನಿ. ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇರಲಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರವನ್ನು ವಾಪಸ್ ತಗೊಂಡ್ರು. ಪಕ್ಷೇತರ ಅಭ್ಯರ್ಥಿಗಳ ಮಾತ್ರ ಉಳ್ಕೊಂಡ್ರು. ಕಾಂಗ್ರೆಸ್ನವರು ನೋಟಾಗೆ ವೋಟ್ ಹಾಕಿ ಅಂತ ಪ್ರಚಾರ ಮಾಡಿದ್ರು. INDA ಮೈತ್ರಿಕೂಟದಿಂದ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಇಬ್ಬರಿಗೂ ಬಿಗ್ ಆಫರ್. ನಮ್ಮ ಜೊತೆಗೆ ಬಂದ್ರೆ ನಿಮ್ಮನ್ನ ಉಪ ಪ್ರಧಾನಿ ಮಾಡ್ತೀವಿ ಅನ್ನುವ ಆಫರ್. ಆವಾಗ ಪ್ರಧಾನಿ ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಚಂದ್ರಬಾಬು ನಾಯ್ಡು, ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ ಕೊಡ್ತೀವಿ ನೀವು ನಮ್ಮ ಜೊತೆಗೆ ಬಂದ್ರೆ ಅಂತ. ವಿಜಯೇಂದ್ರ ಸಂಭ್ರಮಾಚರಣೆ. 28ರ ಪೈಕಿ 17 ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದಿದೆ ಕರ್ನಾಟಕ. ಕಾಂಗ್ರೆಸ್ನಿಂದ ರಮೇಶ್ ಬಾಬು ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಬಾಬು ಅವರೇ. ಅಭಿನಂದನೆಗಳು. ಬಹಳ ಅದ್ಭುತವಾದ ರಿಕವರಿ ಕಾಂಗ್ರೆಸ್ದು. ಒಟ್ಟಾರೆ INDA ಮೈತ್ರಿಕೂಟದ ಪರ್ಫಾರ್ಮೆನ್ಸ್ 231ಕ್ಕೆ ಬಂದಿದೆ. ಸರ್ಕಾರ ರಚನೆ ಆಗುತ್ತೆ NDAದ್ದು ಅನ್ಸುತ್ತಾ, ಅಥವಾ ನೀವು ಒಂದು ಪ್ರಯತ್ನ ಮಾಡೋದೇ ಅಂತ ಕೂತ್ಕೊಂಡಿದ್ದಾರೆ? ಮೊದಲನೇದಾಗಿ ಇವತ್ತು ಬೆಳಗ್ಗೆ 8 ಗಂಟೆವರೆಗೂ ಈ ದೇಶದ ಬಹಳಷ್ಟು ಮಾಧ್ಯಮಗಳು ಮತ್ತು ಬೇರೆ ಬೇರೆ ಥರದ ಚರ್ಚೆಗಳು ಆಗ್ತಾ ಇದ್ದಂಥದ್ದು ಮೋದಿರವರ NDA 350 ಕ್ರಾಸ್ ಆಗುತ್ತೆ ಅಂತೇಳಿ. ಎಕ್ಸಿಟ್ ಪೋಲ್ಗಳು ಇನ್ಕ್ಲೂಡಿಂಗ್ ಎಕ್ಸಿಟ್ ಪೋಲು. ನಾವು ಎಕ್ಸಿಟ್ ಪೋಲು ಬಹಿಷ್ಕಾರ ಮಾಡಿದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಟೀಕೆನೂ ಬಂತು, ಮತ್ತು ಅದನ್ನು ವಿತ್ಡ್ರಾ ಮಾಡಿ ಚರ್ಚೆಗೂ ಭಾಗವಹಿಸಿದಂಥದ್ದು ನಡೀತು. ಅಂದರೆ ಯಾವ ರೀತಿ ಒಂದು ಸಟ್ಟ ವ್ಯಾಪಾರಕ್ಕೆ ಅನುಗುಣವಾಗಿ ರಿಸಲ್ಟ್ಗಳನ್ನ ವೇರಿ ಮಾಡೋಂಥದ್ದನ್ನ ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಅದೆಲ್ಲ ಮೀರಿ ಇವತ್ತು ಭಾರತದ ಮತದಾರರು ಒಂದು ದೊಡ್ಡ ಶಕ್ತಿಯನ್ನು ಇಂಡಿಯಾ ಒಕ್ಕೂಟಕ್ಕೆ ಕೊಟ್ಟಿದ್ದಾರೆ. ನನಗೆ ವಿಶ್ವಾಸ ಇದೆ ಇವಾಗ ಬರ್ತಾ ಇರ್ತಕ್ಕಂಥ ಫಲಿತಾಂಶ 250ರ ಸಮೀಪ ಇಂಡಿಯಾ ಒಕ್ಕೂಟ ರೀಚ್ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಈ ಭಾಳಷ್ಟು ಇನ್ನು ಲೀಡಿಂಗ್ ತೋರಿಸ್ತಾ ಇದೆ. ಎಲ್ಲ ಪೂರ್ತಿ ರಿಸಲ್ಟ್ ಡಿಕ್ಲೇರ್ ಆಗಿಲ್ಲ. ಸೊ ನನಗಿರ್ತಕ್ಕಂಥ ಮಾಹಿತಿನಲ್ಲಿ ಸಂಜೆ ಹೊತ್ತಿಗೆ 250ರ ಸಮೀಪ ಬರುವಂಥ ಒಂದು ಸಾಧ್ಯತೆಗಳು ನಿಚ್ಚಳವಾಗಿದೆ. ವಾಟ್ ಎವರ್ ಇಟ್ ಮೇ ಬಿ, ಇಂಡಿಯಾ ಒಕ್ಕೂಟಕ್ಕೆ 130-135 ಸ್ಥಾನ ಸಿಗೋದು ಕಷ್ಟ ಅನ್ನೋ ಚರ್ಚೆ ಆಗೋಂಥ ಸಂದರ್ಭದಲ್ಲಿ ಇವತ್ತು ಇಂಡಿಯಾ ಒಕ್ಕೂಟಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯ ಆಶೀರ್ವಾದವನ್ನು ಮಾಡಿದ್ದಾರೆ. ವಿಶೇಷವಾಗಿ ನಾನು ನಿಮ್ಮಲ್ಲಾದಂಥ ಒಂದು ಚರ್ಚೆಯನ್ನು ನಾನಿಲ್ಲಿ ಜ್ಞಾಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಇನ್ನು ರಾಮ ಜನ್ಮಭೂಮಿ ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲಿ ಇದೇ ಮೀಡಿಯಾದಲ್ಲಿ ಚರ್ಚೆ ಆಯಿತು. ಅವತ್ತಿನ ಒಂದು ಸರ್ವೆ ಇಟ್ಕೊಂಡು ಕಾಂಗ್ರೆಸ್ಸು 35ರಿಂದ 37 ಮೇಲೆ ಹೋಗಲ್ಲ ಅನ್ನೋ ಒಂದು ಸಂಖ್ಯೆಯನ್ನು ಇವತ್ತು ಇಟ್ಕೊಂಡು ಚರ್ಚೆ ಆದಾಗ ನಾನು ಒಂದು ಮಾತು ಹೇಳಿದೆ. ಸೌತ್ ಇಂಡಿಯಾದಲ್ಲೇ ಆ ನಂಬರ್ ನಾವು ಕ್ರಾಸ್ ಮಾಡ್ತೇವೆ, ಆಲ್ ಇಂಡಿಯಾ ಲೆವೆಲಲ್ಲಿ 100 ನಂಬರ್ ಕ್ರಾಸ್ ಮಾಡ್ತೇವೆ ಅನ್ನೋ ಮಾತನ್ನು ಆವತ್ತು ನಾನು ನಿಮ್ಮ ಚರ್ಚೆಯಲ್ಲಿ ಅವತ್ತು ಹೇಳಿದ್ದೆ. ಇವತ್ತು ಅದು ನಿಜ ಆಗಿದೆ.
ಇವತ್ತು ಒಳ್ಳೆಯ ಆಶೀರ್ವಾದವನ್ನು ಜನ ಕೊಟ್ಟಿದ್ದಾರೆ. ಬೇರೆ ಬೇರೆ ರಾಜಕೀಯ ತಿರುವುಗಳು ತಗೋತಾ ಇದ್ದಾರೆ. ಮತ್ತು ಅಲ್ಲಿ ನಮ್ಮ ಪಕ್ಷದ ನಾಯಕರು ಈಗಾಗಲೇ ಇವರು ನಿತೀಶ್ ಕುಮಾರ್ನ ಮತ್ತು ಚಂದ್ರಬಾಬು ನಾಯ್ಡುವನ್ನು ಸಂಪರ್ಕ ಮಾಡುವಂಥ ಒಂದು ರಾಜಕೀಯ ಪ್ರಯತ್ನ ಆಗೇ ಬಿಡುತ್ತೆ ಅಂತಲ್ಲ, ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಒಂದು ಸಮಬಲದ ಪೈಪೋಟಿಯ ಫಲಿತಾಂಶವನ್ನು ದೇಶದ ಜನರು ನೀಡಿದ್ದಾರೆ. ಅಷ್ಟರ ಮಟ್ಟಿಗೆ ನಾನು ಜನರ ತೀರ್ಪನ್ನು ಗೌರವಿಸ್ತೇನೆ, ಒಪ್ಕೋತೇನೆ. ಯಾಕೆಂದರೆ ಯಾವತ್ತೂ ಸಹ ಒಂದು ಪಕ್ಷದ ಏಕ ವ್ಯಕ್ತಿ ಆಡಳಿತ ಬಂದರೆ ಅದ್ಯಾರಿಗೂ ಒಳ್ಳೆಯದಲ್ಲ. ಬಹುತೇಕ ಈ ದೇಶದಲ್ಲಿ ಸಂಘ ಪರಿವಾರದವರು ಪ್ರತಿಪಾದನೆ ಮಾಡ್ಕೊಂಡ್ಬಂದಿದ್ದು ಸಹ ಅದನ್ನೇ, ಏಕ ವ್ಯಕ್ತಿಯ ಆಡಳಿತ ಇಡಬಾರ್ದು, ಅದು ಸರ್ವಾಧಿಕಾರ. ಏಕ ವ್ಯಕ್ತಿ ಇದಿಲ್ಲ, ಮೈತ್ರಿದು ಬರ್ತಾ ಇದೆ ಈಗ. ನೋ ಇಡೀ ಇದುವರೆಗೂ ಅವರು ನೋಡಿ, ಒಂದು ಪಂಚಾಯತಿ ಚುನಾವಣೆ ಆದರೆ BJP RS ಹೇಳ್ತಾಯಿದ್ರು, ಮೋದಿಯವರು ಇಸ್ಕೊಂಡು ಓಟ್ ಕೇಳ್ತಿದ್ರು. ಇವತ್ತು ಕರ್ನಾಟಕದಲ್ಲಿ ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಮಾತಾಡಿದ್ದು ಕೇಳಿದೆ ನಾನು. ಕುಮಾರಸ್ವಾಮಿರು ಸಹ ಯಾರ ಹೆಸರಲ್ಲಿ ಓಟ್ ಕೇಳೋರು, ಅವ್ರ ಹೆಸರಲ್ಲಿ ಓಟ್ ಕೇಳಲಿಲ್ಲ, ಮೋದಿ ಹೆಸರಲ್ಲಿ ಓಟ್ ಕೇಳೋರು. ಇಂಥ ಪರಿಸ್ಥಿತಿ ನಿರ್ಮಾಣ ಆಗೋದು ಒಳ್ಳೆಯದಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನೀವು ಇಂದಿರಾ ಗಾಂಧಿರವರ ಎಮರ್ಜೆನ್ಸಿ ಪೀರಿಯಡ್ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಅವರು ಏನು ಇಟ್ಕೊಂಡು ಹೋರಾಟ ಮಾಡಿದ್ದು ಸಂಘ ಪರಿವಾರದವರು, ವ್ಯಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಡಬಾರ್ದು, ಅದು ನಿರಂಕುಶಾಧಿಕಾರಕ್ಕೆ ಅವಕಾಶ ಆಗುತ್ತೆ. ಇದನ್ನಿಟ್ಕೊಂಡು ಪ್ರತಿಪಾದನೆ ಮಾಡ್ಕೊಂಡು ಬಂದಂಥ ಭಾರತೀಯ ಜನತಾ ಪಕ್ಷ ಇವತ್ತು ಹೋದಂಥ ಪರಿಸ್ಥಿತಿ ಏನು? ಒಬ್ಬ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಸಹ, ನಡ್ಡವರು ಸಹ ಮೋದಿ ಎದುರುಗಡೆ ನಿಂತ್ಕೊಂಡು ಮಾತಾಡೋಂಥ ಶಕ್ತಿ ಇರಲಿಲ್ಲ. ಅಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿತ್ತು. ಅದಕ್ಕೆ ವ್ಯತಿರಿಕ್ತವಾಗಿ ಈಗಿರ್ತಕ್ಕಂಥ ಅಂಕಿಅಂಶದ ಮೇಲೆ BJP ಸರ್ಕಾರ ರಚನೆ ಮಾಡಿದ್ರೂ ಸಹ ಏನು NDA ಒಕ್ಕೂಟದ ಮಿತ್ರ ಪಕ್ಷಗಳ ಮೇಲೆ ಅವಲಂಬನೆ ಆಗೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟರ ಮಟ್ಟಿಗೆ ಏಕವ್ಯಕ್ತಿತ್ವದ ಒಂದು ನಿರಂಕುಶಾಧಿಕಾರಕ್ಕೆ ಕಡಿವಾಣ ಹಾಕೋಂಥ ಕೆಲಸವನ್ನು ಭಾರತದ ಪ್ರಬುದ್ಧ ಮತದಾರರು ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ನಾನು ಭಾರತದ ಮತದಾರರಿಗೆ ಅಭಿನಂದನೆಗಳನ್ನ ಹೇಳ್ತೇನೆ. ಆಫ್ಟರ್ ಲಾಂಗ್ ಟೈಮ್ ತ್ರೀ ಡಿಜಿಟ್ಟಿಗೆ ಪಕ್ಷ ಬಂದಿದೆ. ಮೈತ್ರಿ ಕಾರಣ ಆಯಿತಾ? ಚೆನ್ನಾಗಿ ಕಾಸ್ಟ್ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ರಾ? ಏನು ವರ್ಕೌಟ್ ಆಯಿತು? ಅಫ್ಕೋರ್ಸ್ ನಮಗೆ ನಮ್ಮ ಪರ್ಫಾರ್ಮೆನ್ಸು ಇನ್ನೂ ಜಾಸ್ತಿ ಇರಬೇಕಾಗಿತ್ತು. ನಮಗೆ ಶಕ್ತಿ ತುಂಬಿದಂಥದ್ದು ಮೊದಲನೇದು ಮಲ್ಲಿಕಾರ್ಜುನ್ ಖರ್ಗೆರವರು AICC ಅಧ್ಯಕ್ಷ ಆಗಿದ್ದಂಥದ್ದು ಒಂದು ದೊಡ್ಡ ಶಕ್ತಿ ಆಯಿತು. ಅದನ್ನು ಮಮತಾ ಬ್ಯಾನರ್ಜಿರವರೇ ಹಲವಾರು ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಬಲದ ಮೇಲೆ ಸುಮಾರು 45ರಿಂದ 50 ಕ್ಷೇತ್ರದಲ್ಲಿ ಪ್ರಭಾವ ಆಗುತ್ತೆ, ನಾರ್ತ್ ಇಂಡಿಯಾದಲ್ಲಿ ಗೆಲ್ಲಕ್ಕೆ ಅವಕಾಶ ಇದೆ ಅನ್ನೋ ಮಾತನ್ನು ಮಮತಾ ಬ್ಯಾನರ್ಜಿರವರು ಹೇಳಿರತಕ್ಕಂಥದ್ದು. ಒಂದು ಭಾಳ ದೊಡ್ಡ ಶಕ್ತಿ ಬಂದಂಥದ್ದು ರಾಹುಲ್ ಗಾಂಧಿರವರ ಭಾರತ್ ಜೋಡೋ ಯಾತ್ರೆ. ಅವರು ದೇಶದ ಉದ್ದಗಲಕ್ಕೂ ಮಾಡಿದಂಥ ಭಾರತ್ ಜೋಡೋ ಯಾತ್ರೆ ಏನಿದೆ, ಅದು ಪಕ್ಷದ ಸಂಘಟನೆಗೆ, ಪಕ್ಷದ ಕಾರ್ಯಕರ್ತರಿಗೆ ಹುರುಪು ತುಂಬುವ ನಿಟ್ಟಿನಲ್ಲಿ ಕೆಲಸ ಆಯಿತು. ಅದ್ರ ಜೊತೆಗೆ ಪ್ರಾದೇಶಿಕ ಪಕ್ಷಗಳ ಜೊತೆ ಒಳ್ಳೆಯ ಸಂಬಂಧಗಳನ್ನ ಬೆಳೆಸ್ಕೊಳ್ಳುವಂಥದ್ದು, ಅವರ ಮನಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ನಮಗೆ ಶಕ್ತಿಯನ್ನು ಕೊಡ್ತು. ಇವತ್ತು ನೀವು UPನಲ್ಲಿರ್ಬೋದು ಅಥವಾ ಬಿಹಾರದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಆಪ್ ಜೊತೆ ಆದಂಥ ಹೊಂದಾಣಿಕೆ ಇರ್ಬೋದು, ಇವೆಲ್ಲ ಸಾಕಷ್ಟು ಬದಲಾವಣೆ ಆಯಿತು. ಹಾಗಾಗಿ ನಮಗೊಂದು ರೀತಿ ಅವಕಾಶ ಆಗಿ, ಇನ್ಕ್ಲೂಡಿಂಗ್ ತೆಲಂಗಾಣ, ಒಂದು ಶಕ್ತಿ ಬಂತು. ಭಾರತ್ ಜೋಡೋ ಒಂದು ರಾಹುಲ್ ಗಾಂಧಿರವರ ಕಾರ್ಯಕ್ರಮ, ಮಲ್ಲಿಕಾರ್ಜುನ್ ಖರ್ಗೆರವರು ಅಧ್ಯಕ್ಷ ಆದಂಥದ್ದು ಒಂದು, ಮತ್ತು ಪಕ್ಷದ ಎಲ್ಲ ನಾಯಕರು ಒಟ್ಟಾಗಿ ಕೆಲಸ ಮಾಡಿದಂಥದ್ದು, ನಮ್ಮ ರಾಜ್ಯದವರು ಇರ್ಬೋದು, ನ್ಯಾಷನಲ್ ಲೆವೆಲ್ ಇರ್ಬೋದು, ಮತ್ತು ಸೋನಿಯಾ ಗಾಂಧಿರವರ ಒಂದು ಮಾರ್ಗದರ್ಶನ ಇರ್ಬೋದು, ಎಲ್ಲ ಒಟ್ಟಾರೆಯಾಗಿ ಕೆಲಸ ಮಾಡಿದಂಥದ್ದು ಇವತ್ತು ಈ ನಂಬರ್ಗೆ ಹೋಗೋದಕ್ಕೆ ಸಾಧ್ಯತೆ ಆಗಿದೆ. ಮತ್ತು ನಾವು ಬಹುತೇಕ ಕಳೆದ ಚುನಾವಣೆಯಲ್ಲಿ 2019ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ದು ಮೋರ್ ದೆನ್ 400ಕ್ಕೂ ಹೆಚ್ಚು ಸ್ಥಾನಗಳಿಗೆ ಸ್ಪರ್ಧೆ ಮಾಡಿದ್ವು. ಇವತ್ತು ಸುಮಾರು 100 ಸ್ಥಾನಗಳನ್ನ ಮಿತ್ರ ಪಕ್ಷಗಳಿಗೆ ಬಿಟ್ಟುಕೊಟ್ಟು ಅರೌಂಡ್ 340-50 ಆಜುಬಾಜಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪರ್ಧೆ ರೇಟ್ ಇಂಪ್ರೂವ್ ಆಗಿದೆ. ಇಂಪ್ರೂವ್ ಆಗಿದೆ, ಮತ್ತು ಪರ್ಸೆಂಟೇಜ್ ಇಂಪ್ರೂವ್ ಆಗಿದೆ. ಓವರಾಲ್ ಕಾಂಗ್ರೆಸ್ ಪಕ್ಷ ಆ್ಯಸ್ ವೆಲ್ ಆ್ಯಸ್ ಭಾಳ ಇಂಪಾರ್ಟೆಂಟು ಇವತ್ತು ದೇಶದ ಮಟ್ಟದಲ್ಲಿ NDAಗಿನ್ನ ಇಂಡಿಯಾ ಒಕ್ಕೂಟ ತಗೊಂಡಿರ್ತಕ್ಕಂಥದ್ದು ವೋಟ್ ಶೇರಿಂಗು 1% ಜಾಸ್ತಿ ಇದೆ. ಅದು ಭಾಳ ಮೆಚ್ಚುವಂಥ ವಿಚಾರ. ಸೊ ಹಾಗಾಗಿ ಒಂದು ಜನರ ಆಶೀರ್ವಾದ ಸಿಕ್ಕಿದೆ, ಮತ್ತು ಒಂದು ಸಂದೇಶನೂ ಹೋಗಿದೆ. ಅಂದರೆ ಈ ರೀತಿ ಒಂದು ಮಿತ್ರ ಪಕ್ಷಗಳನ್ನ ಚುನಾವಣಾ ಪೂರ್ವದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಜನ ಒಪ್ಕೋತಾರೆ ಅನ್ನೋ ಒಂದು ಸಂದೇಶ ಸಹ ಈ ಚುನಾವಣೆಯಲ್ಲಿ ಬಂದಿದೆ. ಇವೆಲ್ಲ ನಮಗೆ ಆಶೀರ್ವಾದ ಆಗಿದೆ. ಅಫ್ಕೋರ್ಸ್ ನಾವು ಪಾರ್ಟಿ ಐಡಿಯಾಲಜಿ ಜೊತೆ ಎಲ್ಲೂ ಸಹ ರಾಜಿ ಆಗಿಲ್ಲ. ಪಾರ್ಟಿ ಐಡಿಯಾಲಜಿಯನ್ನು ಉಳಿಸ್ಕೊಂಡು ಕೆಲವು ಸ್ಥಳೀಯವಾಗಿ ಹೊಂದಾಣಿಕೆಗಳು ಮಾಡಿಕೊಂಡು, ಈಗ ಉದಾಹರಣೆಗೆ ನಾವು ಹೊಂದಾಣಿಕೆ ಇದ್ದರೂ ಸಹ ಪಂಜಾಬ್ನಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು, ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದು, ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದು. ಅಂದರೆ ಅಲ್ಲಿ ಬೇರೆ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಇತ್ತು, ಅದು ನಮ್ಮ ಸಕ್ಸಸ್ ಆಗಿದ್ದೀವಿ ಅಲ್ಲಿ ಪಂಜಾಬ್ ಮಟ್ಟಿಗೆ. ಹಾಗಾಗಿ ಬೇರೆ ಬೇರೆ ಕ್ಯಾಲ್ಕುಲೇಷನ್ ಇಟ್ಕೊಂಡು ಇವನು ವೆಸ್ಟ್ ಬೆಂಗಾಲ್ ಇರ್ಬೋದು, TMC ಜೊತೆ ಹೊಂದಾಣಿಕೆ ಇದ್ದರೂ ಸಹ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋಂಥ ತೀರ್ಮಾನವನ್ನು ತೊಗೊಂಡು TMCನೂ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತು, ಕಾಂಗ್ರೆಸ್ ಪಾರ್ಟಿನೂ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತು. ಅಲ್ಲೂ ಸಹ ನಮಗೆ ಒಂದು ಸ್ಥಾನ ಬಂದಿರ್ಬೋದು, ಆದರೆ TMCಗೆ ಹೆಚ್ಚು ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಭಾಳ ಖುಷಿ ಕೊಡುವಂಥ ವಿಚಾರ. ಈ ಥರದ ಹಲವಾರು ಕಡೆ ಪ್ರಯೋಗ ಆಗಿದೆ. ಸೊ ಇವತ್ತು ತೆಲಂಗಾಣದಲ್ಲಿ ನಮ್ಮ ಸ್ಥಾನ ನಾವು ಪಡ್ಕೊಂಡಿದ್ದೇವೆ. BRSಗೆ ಸೆಟ್ ಬ್ಯಾಕ್ ಆಗಿದ್ದರಿಂದ ಅಲ್ಲಿ ಸ್ವಲ್ಪ BJPಗೆ ಅಪರ್ ಹ್ಯಾಂಡ್ ಆಗಿದೆ. ಅದುಳಿದಂತೆ ಇನ್ನು ಸೌತ್ ಇಂಡಿಯಾದಲ್ಲಿ ನಮ್ಮ ಸಂಖ್ಯೆ ಏನಿತ್ತು, ನಾವು
90ರಿಂದ 95 ಸಂಖ್ಯೆ ನಿರೀಕ್ಷೆ ಮಾಡಿದ್ವು. ಈಗ 77-78ವರೆಗೂ ರೀಚ್ ಆಗಿದ್ದೇವೆ. ಒಂದು 15 ಇಂಡಿಯಾ ಸಪರೇಟ್ ಆಗಿ ತೆಗೆಸ್ತೀನಿ, Yes, ಡೇಟಾ ತೆಗೆಸ್ತೀನಿ. ಆಗಿದೆ. ಕರ್ನಾಟಕದ ಸಂಖ್ಯೆ ಬಗ್ಗೆ ಏನಂತೀರಿ? ನಾವು ಕರ್ನಾಟಕದ ವಿ ಆರ್ ಹ್ಯಾಪಿ. ನಮಗೆ 14+ ನಿರೀಕ್ಷೆಯನ್ನು ಇಟ್ಕೊಂಡಿದ್ವು. ಆದರೆ ನೀವು 99ರಿಂದ ನಿರಂತರವಾಗಿ ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ರಾಜ್ಯದಲ್ಲಿ ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ಹೆಚ್ಚು ಸ್ಥಾನ ಪಡ್ಕೋತಾ ಇದ್ದಂಥದ್ದು ಭಾರತೀಯ ಜನತಾ ಪಕ್ಷ ಸಿನ್ಸ್ 1999. ನಾನು ಈಗ ಹೇಳ್ತಾ ಇಲ್ಲ. ಆದರೆ ಇವತ್ತು 2013ರಲ್ಲಿ ನಾವು ಏನು ಸಂಖ್ಯೆ ಪಡ್ಕೊಂಡು ಆ ಸಂಖ್ಯೆಗೆ ಮರಳಿದ್ದೀವಿ. ಅಂದರೆ ಲಾಸ್ಟ್ ಟೈಮು ಕಾಂಗ್ರೆಸ್ಸು JDS ಹೊಂದಾಣಿಕೆ ಮಾಡಿಕೊಂಡು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಸಿಕ್ಕಿದ್ದು ಕೇವಲ 1 ಸ್ಥಾನ. ಇವತ್ತು ಕರ್ನಾಟಕದಲ್ಲಿದ್ದಂಥ ಸಂಖ್ಯಾಬಲ BJP ಎ ಟೀಮು ಬಿ ಟೀಮು ಎರಡೂ ಸೇರಿ 27. ಇವತ್ತು ಅವ್ರು ಬಂದಿರತಕ್ಕಂಥದ್ದು ಎಷ್ಟು? ಅವ್ರು ಹೊಂದಾಣಿಕೆ ಸಕ್ಸಸ್ ಆಗಿದ್ದರೆ 28 ಗೆಲ್ಲಬೇಕಾಗಿತ್ತು ಅವರು. ಆಗಲೇ ನನ್ನ BJP ಮಿತ್ರರು ಹೇಳ್ತಾ ಇದ್ರು ಗ್ಯಾರಂಟಿ ಕೊಟ್ಟು ಗೆದ್ದುಬಿಟ್ಟಿದ್ದಾರೆ ಅಂತೇಳಿ. ಗ್ಯಾರಂಟಿ ಕೊಟ್ಟರು ಅದಲ್ಲ, ನಿಮ್ಮ ಸಂಖ್ಯೆ ಇದ್ದಂಥದ್ದು ನೀವು ಹೊಂದಾಣಿಕೆ ಮಾಡ್ಕೊಂಡಾಗ. ಅಂದರೆ JDS ಹಿಂದೆ ಸ್ವತಂತ್ರವಾಗಿ 3 ಸೀಟ್ ಗೆದ್ದಿದ್ರು ಅವರು ಸ್ವತಂತ್ರವಾಗಿ. ಅಂದರೆ BJP ಮತ್ತು ಕಾಂಗ್ರೆಸ್ನ ಬಿಟ್ಟು ಅವರೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದಾಗ ಕರ್ನಾಟಕದ ಪಾರ್ಲಿಮೆಂಟಲ್ಲಿ 3 ಸೀಟ್ ಗೆದ್ದಿದ್ರು. ಕಳೆದ ಸಾರಿ ನಮ್ಮ ಜೊತೆ ಹೊಂದಾಣಿಕೆ ಆದಾಗ ನಾವು ಅವ್ರಿಗೆ ಬಿಟ್ಕೊಟ್ಟಿದ್ದು 7 ಸ್ಥಾನ. ಈಗ BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅವ್ರು ಪಡ್ಕೊಂಡಿದ್ದು ಕಾಡಿ ಬೇಡಿ 3 ಸ್ಥಾನ, ಅವ್ರು ಕೊಟ್ಟಿದ್ದು 2 ಸ್ಥಾನ. ಮತ್ತು ಏನಪ್ಪ ಬಹಿರಂಗವಾಗೆಲ್ಲ ಹೇಳಿಕೆ ಕೊಟ್ಟು 3 ಸ್ಥಾನ ಪಡ್ಕೊಂಡ್ರು. ಇರಲಿ, ರಾಜಕಾರಣದಲ್ಲಿ ಅವೆಲ್ಲ ಸ್ವಾಭಾವಿಕ. ಬಟ್ ಇವತ್ತು 2 ಸ್ಥಾನ ಗೆದ್ದಿದ್ದಾರೆ. ವಾಟ್ ಎವರ್ ಇಟ್ ಮೇ ಬಿ, ನಮಗೆ ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಸಮಾಧಾನ ಇದೆ. ನಾವು 14 ನಿರೀಕ್ಷೆ ಮಾಡಿದ್ದು ನಿಜ, 14+, ಬಟ್ 9 ಸ್ಥಾನ ಬಂದಿದೆ. ಇನ್ನು ಕೆಲವು 4-5 ಸ್ಥಾನಗಳು 20,000 30,000ದಲ್ಲಿ ಕಳ್ಕೊಂಡಿದ್ದೇವೆ. ಬಾಗಲಕೋಟೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಈ ಥರ ಕೆಲವು ಸ್ಥಾನಗಳು, ಕೋಲಾರ, ಇವೆಲ್ಲ ಕಡಿಮೆ ಸಂಖ್ಯೆಯಲ್ಲಿ ಕಳ್ಕೊಂಡಿದ್ದೇವೆ. ಇನ್ನೊಂದು ಸ್ವಲ್ಪ ಪ್ಲಾನ್ ಮಾಡಿದರೆ ಇನ್ನೊಂದು 4-5 ಸ್ಥಾನ ಹೆಚ್ಚಿಗೆ ಸಿಗುವಂಥ ಅವಕಾಶ ಇತ್ತು. ಅದೇನಾಗಿದೆ ಅಂತ ಹೇಳ್ಬಿಟ್ಟು ವಿಮರ್ಶೆ ಮಾಡ್ಕೋತೇವೆ. ಇದೆಲ್ಲರ ಮಧ್ಯೆ ನಾವು ಕರ್ನಾಟಕದ ಪರ್ಫಾರ್ಮೆನ್ಸು ಒಟ್ಟಾರೆಯಾಗಿ ಚೆನ್ನಾಗಿದೆ. ದೇಶದಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಜನ ಆಶೀರ್ವಾದ ಮಾಡಿರ್ತಕ್ಕಂಥ ಸಂಖ್ಯೆನೂ ಸಹ ಖುಷಿ ಕೊಡುವಂಥ ವಿಚಾರ ಇದೆ. ಜನ ಏನೇ ಇದ್ದರೂ ಸಹ ಇವತ್ತು ಅಭಿವೃದ್ಧಿ ವಿಚಾರ ಇರ್ಬೋದು, ಉದ್ಯೋಗದ ವಿಚಾರ ಇರ್ಬೋದು, ಬೆಲೆ ಏರಿಕೆ ವಿಚಾರ ಇರ್ಬೋದು, ಇದ್ರ ಬಗ್ಗೆ ಮಾತಾಡ್ದಲ್ಲೇ ಪ್ರಧಾನಮಂತ್ರಿಗಳು ಅಥವಾ BJPನವರು ಕೇವಲ ಧಾರ್ಮಿಕ ವಿಚಾರಗಳನ್ನ ಇಟ್ಕೊಂಡು ಅಯೋಧ್ಯೆ ವಿಚಾರ, ರಾಮ ಜನ್ಮಭೂಮಿ ವಿಚಾರ, ಈ ಥರದ್ದು ಧಾರ್ಮಿಕ ವಿಚಾರ, ಮುಸಲ್ಮಾನರ ವಿಚಾರ ಇಟ್ಕೊಂಡು ಇವತ್ತು ಚುನಾವಣಾ ಪ್ರಚಾರ ಮಾಡಿದ್ರು. ಇದೆಲ್ಲವನ್ನು ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಜನ ಯಾವ ರೀತಿ ತಿರಸ್ಕಾರ ಮಾಡಿದ್ರು, ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು BJP ಮತ್ತು BJP ಪರಿವಾರದವ್ರನ್ನ ರಿಜೆಕ್ಟ್ ಮಾಡಿ ಒಳ್ಳೆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಇವತ್ತಿನ ಒಂದು 10-20ರಲ್ಲಿ ಯಾರು ಸರ್ಕಾರ ಮಾಡ್ತಾರೆ ಅನ್ನೋ ವಿಚಾರವೂ ಇದೆ. ನೋಡೋಣ, ಇವತ್ತು ನಾಳೆ ಬೆಳವಣಿಗೆ ಏನಾಗುತ್ತೆ ಅನ್ನೋ ಒಂದು ತೀರ್ಮಾನ ನಾವು ನೋಡಬೇಕಾಗತ್ತೆ, ಕಾಯಬೇಕಾಗುತ್ತೆ. ಈವನ್ ಅದರ್ವೈಸ್ ಇಂಡಿಯಾ ಒಕ್ಕೂಟಕ್ಕೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಮತ್ತು ಸಂಖ್ಯೆ ಒಳ್ಳೆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಭಾರತದ ಮತದಾರರಿಗೆ ನಾನು ಅಭಿನಂದನೆ ನೀಡೋದಕ್ಕೆ ಇಷ್ಟಪಡ್ತೇನೆ. ಅಲ್ಲ, NDA ಅನ್ನುವ ಚುನಾವಣಾ ಪೂರ್ವ ಮೈತ್ರಿ ಸ್ಪಷ್ಟ ಬಹುಮತವನ್ನು ಪಡೆದಿದೆ. ಆದರೂ ನೀವು ತಿರಸ್ಕಾರ ಅಂತೀರಾ, ಜನರ ತಿರಸ್ಕಾರ ಅಂತೀರಾ? ಅದಕ್ಕೆ ಖಂಡಿತ ನೋಡಿ, ನಾನು ಅದನ್ನು ಬಹುಮತ ಅಂತ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಪ್ರಧಾನಮಂತ್ರಿ ಮೋದಿರವರು ಇರ್ಬೋದು, ಅಮಿತ್ ಶಾ ಇರ್ಬೋದು, ನಡ್ಡಾರವರು ಇರ್ಬೋದು, ಅವರೆಲ್ಲ ಚುನಾವಣಾ ಅಗ್ರೆಸಿವ್ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದೆ 400 ಮೇಲೆ ನಾವು ಸೀಟ್ ತಗೋತೀವಿ ಅಂತೇಳಿ. ಹೌದು, 400 का ಪಾಸ್ ಏನೋ ಅವ್ರು ಹೇಳ್ಕೊಂಡು ಹೊರಟರು. 400 ಪಾರ್. ಇವತ್ತು ಕಳೆದ ಚುನಾವಣೆಯಲ್ಲಿ BJP ಅಲೋನ್ ದೇವೇಗೌಡರು ಸ್ಟೇಟ್ಮೆಂಟ್ ಮಾಡಿದ್ರು, BJP ಸ್ವಂತ ಶಕ್ತಿಯಿಂದ ಏನಾದ್ರು ಅಲ್ಲಿ ಸರ್ಕಾರ ಮಾಡಿಬಿಟ್ರೆ ನಾವು ದೇಶ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರು. ಅದಾಗಲಿಲ್ಲ. ಜನ ಆಶೀರ್ವಾದ ಮಾಡಿದ್ರು. 303 ಸ್ಥಾನ ಸ್ವತಂತ್ರವಾಗಿ ತಗೊಂಡು, ಸ್ವಂತ ಆ್ಯಸ್ ಎ BJP ಸಿಂಗಲ್ ಪಾರ್ಟಿ 303 ಸ್ಥಾನ ತಗೊಂಡ್ರು. ಆ್ಯಸ್ ಎ NDA 352 ಸ್ಥಾನ ತಗೊಂಡ್ರು. ಕಳೆದ ಚುನಾವಣೆಯಲ್ಲಿ ಪ್ರಮುಖವಾಗಿ ಯಾರು ಅವ್ರ ಜೊತೆ ಇದ್ದರು NDAನಲ್ಲಿ ಪಾರ್ಟ್ನರ್ಸ್ ಆಗಿ, ಬಹುತೇಕ ಅವ್ರು ಆಚೆ ಬಂದಿದ್ದರು. ಶಿವಸೇನೆ ಇರ್ಬೋದು, ಅಕಾಲಿದಳ ಇರ್ಬೋದು, ಬಹುತೇಕ ಪಾರ್ಟಿಗಳು ಆಚೆ ಬಂದಿದ್ದರು. ಇವತ್ತು ಚಂದ್ರಬಾಬು ನಾಯ್ಡು ಅನಿವಾರ್ಯವಾಗಿ ಅವ್ರ ಜೊತೆ ಹೋದ್ರು. ಬಿಟ್ಟರೆ ಚಂದ್ರಬಾಬು ನಾಯ್ಡು ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಅವ್ರು ಇಲ್ಲ ಅಂತ ಹೇಳಿದರು. ಅವ್ರ ಜೊತೆ ಹೊಂದಾಣಿಕೆ ಇದ್ದಿದ್ದು ಜಗನ್ ಜೊತೆ ಅವ್ರದ್ದು. ಆದರೆ ಚಂದ್ರಬಾಬು ನಾಯ್ಡನ್ನ ಬೇರೆ ಬೇರೆ ಕಾರಣಕ್ಕೆ ಬಂಧನಕ್ಕೆ ತಗೊಂಡಾಗ ಬೆಂಗಳೂರಿನಲ್ಲಾದಂಥ ಒಂದು ಫ್ರೀಡಮ್ ಪಾರ್ಕಲ್ಲಾದಂಥ ದೊಡ್ಡ ಪ್ರತಿಭಟನೆಯ ಸಂದರ್ಭದಲ್ಲಿ ಮೋದಿ ವಿರುದ್ಧ BJP ವಿರುದ್ಧ ಚಂದ್ರಬಾಬು ನಾಯ್ಡು ಅಭಿಮಾನಿಗಳು ಸ್ಲೋಗನ್ ಹಾಕಿದ್ರು. ಕಾರಣ ಏನಂದರೆ ಚಂದ್ರಬಾಬು ನಾಯ್ಡನ್ನ ಜೈಲು ಕಳಿಸೋದಕ್ಕೆ ಇವರು ಸಹ ಕುಮ್ಮಕ್ಕನ್ನು ಕೊಟ್ಟಿದ್ದಾರೆ BJPಯವರು ಅಂತೇಳಿ. ಇವತ್ತು ಅವರು ಅನಿವಾರ್ಯವಾಗಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಒಡಿಸ್ಸಾ, ಮಧ್ಯಪ್ರದೇಶ ಮತ್ತು ನೀವು ಆಂಧ್ರ ಪ್ರದೇಶ ಹೊರತುಪಡಿಸಿದ್ರೆ BJP ಸಂಖ್ಯೆ ಎಷ್ಟಿದೆ ಇವತ್ತು? ಆ್ಯಸ್ ಎ ಸಿಂಗಲ್ ಪಾರ್ಟಿ ಅವರು ಇವತ್ತು 210 ಅಥವಾ 220 ನಿಂತ್ಕೋತಾ ಇದ್ದಾರೆ. ಅಂದರೆ ಸುಮಾರು 80ರಿಂದ 85 ಸ್ಥಾನ ಅವ್ರು ಕಡಿಮೆ ಆಗ್ತಾ ಇದೆ ಓವರಾಲ್ ಇಡೀ ದೇಶದಲ್ಲಿ. 242 ಈಗ ಬರ್ತಾ ಇರೋ ಅಪ್ಡೇಟ್ 242. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸಂಜೆ ಅಷ್ಟೊತ್ತಿಗೆ ಆ ಸಂಖ್ಯೆ 210ರಿಂದ 220ಕ್ಕೆ ನಿಂತ್ಕೊಳ್ಳುತ್ತೆ BJP ಅಲೋನ್. NDA ಅವರು 270, 275 ಬರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಸ್ಟಿಲ್ ಭಾಳಷ್ಟು ಕ್ಷೇತ್ರಗಳಿಂದ ಚುನಾವಣೆ ರಿಸಲ್ಟ್ ಬರಬೇಕಾಗಿದೆ. ಹಾಗಾಗಿ ನನಗೆ ವಿಶ್ವಾಸ ಇದೆ
ಅದು 270, 275 ಆಜುಬಾಜು ನಿಂತ್ಕೋಬೋದು. ಅದರಲ್ಲಿ JDU ನಿತೀಶ್ ಕುಮಾರ್ ಅವ್ರ ಪಾರ್ಟಿ 15-16 ಸ್ಥಾನ ದೊಡ್ಡ ಪಾರ್ಟಿ ಆಗುತ್ತೆ. TDPದು ಒಂದು ದೊಡ್ಡ ಪಾರ್ಟಿ ಇರುತ್ತೆ. ಸೊ ಅವು ಎರಡು ಪಾರ್ಟಿ ಸೇರ್ಕೊಂಡ್ರೆ 30-35 ಸ್ಥಾನ ಆಗುತ್ತೆ. ಇವಿಬ್ಬರು ಆಚೆ ಬಂದರೆ ಏನು ಅನ್ನೋದು ಅಲ್ಲಿ ಪ್ರಶ್ನೆ ಇದೆ. ಈಗಾಗಲೇ ಅವರು ಸಹ ಚಂದ್ರಬಾಬು ನಾಯ್ಡು ಜೊತೆ ಮಾತಾಡೋಂಥ ಕೆಲಸವನ್ನು ಮಾಡಿದ್ದಾರೆ. ಇವೆಲ್ಲ ಇದೆ. ಬಟ್ ಪೊಲಿಟಿಕಲಲ್ಲಿ ಅವರು ಸರ್ಕಾರ ಮಾಡೋಕ್ಕೆ ಅವಕಾಶ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಚಾನ್ಸಸ್ ಆರ್ ಓಪನ್. ಏನೇನು ಬೆಳವಣಿಗೆ ಆಗುತ್ತೆ ಅಂತೇಳಿ ನಾವು ಕಾಯಬೇಕಾಗತ್ತೆ. ಸಂಜೆ ಒಳಗೆ ಬಹುತೇಕ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ಪಿಕ್ಚರ್ ಸಿಗುತ್ತೆ. ವಿನಯ್ ಬಿದ್ರೆ ಅವರೇ, ಗೆಲುವೇ ಅಲ್ಲ ಅಂತಾರೆ ಅವರು, ಸೋಲಿಗೆ ಸಮ ಇದು ಅಂತ ನೋಡಿ. ಸಹಜವಾಗಿ ನಾವು ಒಂದು ದೊಡ್ಡ ನಂಬರನ್ನು ನಿರೀಕ್ಷೆ ಮಾಡಿದಾಗ ಅದಕ್ಕೆ ಪೂರಕವಾಗಿ ವರ್ಡಿಕ್ಟ್ ಬರ್ದಲೇ ಇದ್ದಾಗ ಸಹಜವಾಗಿ ಈ ರೀತಿಯಾಗಿರ್ತಕ್ಕಂಥ ಆರೋಪಗಳು, ಈ ರೀತಿಯಾಗಿರ್ತಕ್ಕಂಥ ಚರ್ಚೆ ನಡೀತಕ್ಕಂಥದ್ದು. ಅದು ನಾನು ಅದೇ ರಮೇಶ್ ಬಾಬು ಅವ್ರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಗೆದ್ದಿರ್ತಕ್ಕಂಥ ಮಾರ್ಜಿನಿನ 3 ಸೀಟ್ಗಳಿಗೆ ನಾವು ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟಿದ್ದೀರಾ. ನೀವು 9ರಲ್ಲಿ ಕಾಣಿಸ್ಕೊಂತಿರ್ಲಿಲ್ಲ, 6ಕ್ಕೆ ಬರ್ತಾ ಇದ್ರಿ. ಏನೆಲ್ಲ ಎಕ್ಸಿಟ್ ಪೋಲ್ಗಳಿತ್ತು ಅದಕ್ಕೇನೆ ನೀವು ಗೆದ್ದಿರೋದು ಒಂದು 5,500 ಕೊಪ್ಪಳದಲ್ಲಿ, 20,000 ದಾವಣಗೆರೆಯಲ್ಲಿ. ಈ ರೀತಿ ನೀವು ನ್ಯಾರೋ ಮಾರ್ಜಿನಲ್ಲೇ ಗೆದ್ದಿರ್ತಕ್ಕಂಥದ್ದು ನಮಗೂ ಕಾಣಿಸ್ತಾ ಇದೆ. ಆದರೆ ಇಡೀ ದೇಶದ ಸಿನಾರಿಯೋವನ್ನು ನಾವು ನೋಡಿದಾಗ ನೀವು ನಮ್ಮ ಗೆಲುವಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲುವೇ ಅಲ್ಲ ಅಂತ. ಯಾಕೆಂದ್ರೆ 1ರಿಂದ 9ಕ್ಕೆ ಬಂದಿದ್ದಾರೆ ಅವರು. ಸರ್, ಮುಖ್ಯಮಂತ್ರಿಗಳಿಗೆ ಅವರ ಹೋಮ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಬ್ಬನ ಗೆಲ್ಲಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. DK ಶಿವಕುಮಾರ್ ಈ ದೇಶದಲ್ಲ ಜಗತ್ತಲ್ಲಿ ಕಾಂಗ್ರೆಸ್ ಗೆಲ್ಲರೂ ಕ್ರೈಸಿಸ್ ಬಂದ್ಬಿಟ್ರೆ, ನಾನು ಬಹಳ ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ದೇಶದಲ್ಲ ಜಗತ್ತಲ್ಲಿ ಅಕಸ್ಮಾತ್ ಏನಾದ್ರೂ ರಾಹುಲ್ ಗಾಂಧಿ ಅವರು ಅಮೆರಿಕಾಗೆ ಹೋದಾಗ ಏನಾದ್ರು ಪ್ರಾಬ್ಲಮ್ ಆಗ್ಬಿಟ್ರೆ ಆ ಕ್ರೈಸಿಸ್ ಸಾಲ್ವ್ ಮಾಡ್ಲಿಕ್ಕೆ ಕನಕಪುರದಿಂದ ಕರ್ಕೊಂಡು ಹೋಗ್ತಾ ಇದ್ರು. ನಮ್ಮ ಹತ್ರ ಅಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು ತೊಮ್ಮನ್ನ ಗೆಲ್ಲಿಸ್ಕೊಳಕ್ಕಾಗ್ಲಿಲ್ಲ. ಅಂದ್ರೆ ಇದು ಗೆಲುವ ಇದಾಗಾದ್ರೆ? ಇದು ಗೆಲುವಲ್ಲ. ನೀವೇನಾದ್ರು ನಮ್ಮ ಗೆಲುವನ್ನು ಗೆಲುವಲ್ಲ ಅನ್ನೋದಾಯ್ತು, ಕಾಂಗ್ರೆಸ್ ಗೆಲುವೇ ಅಲ್ಲ. ನಿಮ್ದು 9 ನಂಬರ್ ಇಲ್ಲ, ಅದು 0 ಅಂತ ಅನ್ಕೋಬೇಕಾಗತ್ತೆ. ಹಾಗಾಗಿ ನೋಡಿ, ನಾವೊಂದು ಬಹಳ ದೊಡ್ಡ ನಿರೀಕ್ಷೆ ಮಾಡಿದ್ವಿ. ನನಗೆ ಈಗಲೂ ಕೂಡ ವಿಶ್ವಾಸ ಇದೆ, ಅಂತಿಮ ಹಂತದ ಚುನಾವಣೆಯ ಫಲಿತಾಂಶಗಳು ಬರೋ ಹೊತ್ತಿಗೆ ನಾವು 310ರಿಂದ 320ಕ್ಕೆ ತಲುಪ್ತೀವಿ. 310ರಿಂದ 320ಕ್ಕೆ ತಲುಪ್ತೀವಿ. 293ರಲ್ಲಿ ಇದ್ದೀರಿ. 293ರಲ್ಲಿದ್ದೀವಿ. 310ರಿಂದ 320 ಇನ್ನು 17ರಿಂದ 27 ಜಾಸ್ತಿ ಆಗುತ್ತೆ ಅನ್ನೋ ನಿರೀಕ್ಷೆ ಖಂಡಿತವಾಗ್ಲೂ ನಮ್ಮ ನಿರೀಕ್ಷೆ ಇದೆ. ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತದೊಂದಿಗೆ NDA ಸರ್ಕಾರವನ್ನ ನೋಡಿ. ನಾವು ಕಳೆದ 10 ವರ್ಷದಲ್ಲೂ ಕೂಡ ಎಲ್ಲೂ ಬಿಜೆಪಿ ಸರ್ಕಾರ ಅಂತ ಅಂದ್ಬಿಟ್ಟು ಹೇಳಿಲ್ಲ. ನಾವು NDA ಸರ್ಕಾರನೇ. ಅಪ್ನಾದಲ್ಲಿ 2 ಸೀಟ್ ಇದ್ರೂ ಕೂಡ ಕರ್ಕೊಂಡ್ಬಂದು ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಿದ್ದೇವೆ. ನಮ್ಮ ಜೊತೆ ಅಲಯನ್ಸ್ ಅಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಪಕ್ಷವನ್ನ ಗೌರವಿಸ್ತಕ್ಕಂಥ ಒಂದು ಸ್ವಾಭಾವಿಕವಾಗಿರ್ತಕ್ಕಂಥ ನೇಚರ್ ಭಾರತೀಯ ಜನತಾ ಪಕ್ಷಕ್ಕಿದೆ. ಹಾಗಾಗಿ ಇದೆಲ್ಲರೂ ಕೂಡ ಒಂಥರ ಅಗಲಗನಸು, ಹುಸಿಗನಸನ್ನು ಕಾಣ್ತಾ ಇದ್ದಾರೆ. ಬಂದ್ಬಿಡ್ಬೋದು, ಈ ಆಮಿಷಕ್ಕೆ ಅವ್ರು ಒಳಗಾಗ್ಬಿಡ್ಬೋದು, ನಾವು ಸರ್ಕಾರ ಮಾಡ್ಬಿಡ್ಬೋದು, ಇದೆಲ್ಲವೂ ಕೂಡ ಆಗ್ಬಿಡಬಹುದು ಅಂತಾನೆ ಇರುತ್ತೆ ಹೊರತು ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಸಾಧ್ಯ ಇಲ್ಲ. ಇವತ್ತು RJD ವಿರುದ್ಧವಾಗಿ ಬಂದಿರತಕ್ಕಂಥ ಜನತಾದಳ ಯುನೈಟೆಡ್ ಏನಕ್ಕೆ ಹೋಗ್ತಾರೆ ಮತ್ತೆ ಇಂಡಿಯಾ ಅಲಯನ್ಸ್ ಜೊತೆನಲ್ಲಿ? ಕಳೆದ 3 ತಿಂಗಳ ಹಿಂದಿನವರೆಗೂ ಅವ್ರ ಜೊತೆನಲ್ಲೇ ಇದ್ರಲ್ಲ, 3 ತಿಂಗಳಿಂದ ಕೈ ಸುಟ್ಕೊಂಡು ಬಂದಿದ್ದಾರೆ. ಚಂದ್ರಬಾಬು ನಾಯ್ಡು ಅವ್ರ ಜೊತೆಗಿದ್ರು, ನಿತೀಶ್ ಕುಮಾರ್ ಅವ್ರ ಜೊತೆಗಿದ್ರು ಕೂಡ ನಮ್ಮ ಜೊತೆಗಿದ್ದು ಹೋಗಿದ್ರು. ಆದ್ರೆ ಇವತ್ತು ಅವ್ರು ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಇವತ್ತು 2 ಪಕ್ಷಗಳಿಗೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಹೋಗ್ತಕ್ಕಂಥದ್ದಿಲ್ಲ. ಈಗ ನಾವಿಲ್ಲಿ ಬಹಳ ಸ್ಪಷ್ಟ ಬಹುಮತದೊಂದಿಗೆ NDA ಸರ್ಕಾರ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ಬೇಕಾದ್ರೆ ಅಲ್ಲಿಂದ 4, ಇಲ್ಲಿಂದ 8, ಮತ್ತೊಂದಿಂದ 10 ತೆಗೆದುಕೊಂಡು ಬಂದು ಗುಡ್ಡೆ ಹಾಕೊಂಡು ಮಾಡ್ತಕ್ಕಂಥ ಸರ್ಕಾರ ಜೊತೆ ಏನಕ್ಕೆ ಹೋಗ್ತಾರೆ? ಆಯ್ತು, ಇಲ್ಲಿ ದಿನ ಬೆಳಗ್ಗೆ ಜಗಳ ಆಡ್ತೀವಿ ಅಂದ್ರೆ ಬಿಜೆಪಿ ಜೊತೆ ಜಗಳ ಆಡ್ತಾರೆ. ಅಲ್ಲಿರ್ತಕ್ಕಂಥ 15 ಬೇರೆ ಬೇರೆ ಪಕ್ಷಗಳ ಜೊತೆ ಏನಕ್ಕೆ ಜಗಳ ಆಡ್ತಾರೆ? ಆಯ್ತು, ನಮ್ಗಳ ಜೊತೆ ಜಗಳ ಆಡ್ಲೇಬೇಕಾಗತ್ತೆ. ಆ ಥರದ್ದು ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕಾಗತ್ತೆ ಅಂದ್ರೆ ಮಾಡ್ಲಿ ಬಿಜೆಪಿ ಜೊತೆನಲ್ಲಿ. ಅದು ಬಿಟ್ಟು 13, 18 ಪಕ್ಷ ಇರ್ತಕ್ಕಂಥ ಇಂಡಿಯಾ ಅಲಯನ್ಸ್ ಜೊತೆ ಏನಕ್ಕೆ ಹೋಗಿ ಜಗಳ ಮಾಡ್ತಾರೆ? ಅಲ್ಲಿ ಮೋದಿ ಇಲ್ಲ, ಡಿಕ್ಟೇಟ್ ಮಾಡೋದಿಲ್ಲ. ಇಲ್ಲ, ಮೋದಿ ಇಲ್ಲ ಅಂತ ಲೀಡರ್ಶಿಪ್ ಇಲ್ದಲೇ ಇರ್ತಕ್ಕಂಥದ್ದು. ನೋಡಿ, ಅಕಸ್ಮಾತ್ ಅವ್ರು ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಮಾಡಿದ್ರು ಕೂಡ 6 ತಿಂಗಳು ಉಳಿಯೋದಿಲ್ಲ. ಯಾಕೆಂದ್ರೆ ಅಲ್ಲಿ ಸ್ವಹಿತಾಸಕ್ತಿ ಇರ್ತಕ್ಕಂಥ ನಾಯಕರಿದ್ದಾರೆ ಹೊರತು ದೇಶದ ಹಿತಾಸಕ್ತಿಯನ್ನು ಇಟ್ಕೊಂಡು ಯೋಚನೆ ಮಾಡ್ತಕ್ಕಂಥ ನಾಯಕತ್ವ ಅಲ್ಲಿಲ್ಲ. ಸ್ವಹಿತಾಸಕ್ತಿಯ ಒಂದಷ್ಟು ಜನ ನಾಯಕರಿದ್ದಾರೆ, ಅದು ಇಂಡಿಯಾ ಅಲಯನ್ಸ್ ಆಗಿದೆ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.